ಕಾಂಗ್ರೆಸ್ ಮೇಲಿನ ಆರೋಪಗಳಿಗೆ ಈಗ ಕುಮಾರಸ್ವಾಮಿ ಅವರು ಬ್ಯಾಕ್ ಟು ಬ್ಯಾಕ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿ.ಕೆ. ಸುರೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದಿನ ಬೆಳಗಾದ್ರೆ ಈ ತಮಟೆ ಬಾರಿಸ್ತಿರೋದು ಯಾರು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ತಮಟೆ ಆರೋಪ ಮಾಡಿದ್ದ ಎಚ್.ಡಿ.ಕೆ. ಡಿ.ಕೆ. ಸುರೇಶ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರಿಗೆ ಒತ್ತಡದಿಂದ ಆರೋಗ್ಯ ಏರುಪೇರಾಗೋದು ಬೇಡ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ದಿನ ಬೆಳಗಾದ್ರೆ ಡಿ.ಕೆ.ಶಿ ಸರ್ವನಾಶ ಮಾಡುವುದೇ ಎಚ್.ಡಿ.ಕೆ. ಗುರಿ. ಬೇರೆಯವರು ಸರ್ವನಾಶ ಆಗಲಿ ಅನ್ನೋ ವಂಶ ನಮ್ದಲ್ಲ, ಯಾರಿಗೂ ನಾವು ಕೆಟ್ಟದನ್ನ ಬಯಸಲ್ಲ ಅಂತ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಕಾಂಗ್ರೆಸ್ ಮೇಲಿನ ಎಚ್.ಡಿ.ಕೆ. ಆರೋಪಗಳಿಗೆ ಡಿ.ಕೆ. ಸುರೇಶ್ ಈ ರೀತಿಯಾಗಿ ಟಾಂಟ್ ಮಾಡಿ ಮಾತನಾಡಿದ್ದಾರೆ. ತಮಟೆ ಹೊಡಿತಾ ಇರೋರು ಅವ್ರಿ. ದಿನ ಬೆಳಗ್ಗೆ ವೆತ್ರೆ ಬಂದ್ರೆ ತಮಟೆ ಹೊಡ್ಕೊಂಡು ನಿಂತಿರೋರು ಅವರು. ಆರೋಪಗಳನ್ನ ಮಾಡ್ತಾ ಒತ್ತಡದಿಂದ ಪಾಪ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ. ಒತ್ತಡ ಜಾಸ್ತಿ ಇಟ್ಕೊಳ್ಳೋದು ಬೇಡ. ಒತ್ತಡ ಜಾಸ್ತಿ ಹಾಕೊಂಡು ಮಾಡೋ ಅಂತ ಅವಶ್ಯಕತೆ ಇಲ್ಲ. ಒತ್ತಡದ ಮಧ್ಯೆ ಅವ್ರ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಸೇವೆ ರಾಜ್ಯಕ್ಕೆ ದೇಶಕ್ಕೆ ಬೇಕಾಗಿದೆ. ಭವಿಷ್ಯ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಸರ್ವನಾಶ ಆಗಲಿ ಅನ್ನೋ ಒತ್ತಡದಲ್ಲಿದ್ದಾರೆ. ಆ ಒತ್ತಡದಿಂದ ಆಚೆ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಸರ್ವನಾಶ ಆಗಬೇಕು ಅನ್ನೋದು ಅವರ ಬೆಳಗ್ಗೆ ರಾತ್ರಿ ಕನಸಲೆಲ್ಲ ಶಿವಕುಮಾರ್ ಬರ್ತಾರೆ ಅಂತ ಕಾಣಿಸ್ತದೆ. ದೇವ್ರು ಒಳ್ಳೇದು ಮಾಡ್ಲಪ್ಪ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಒತ್ತಡದಿಂದ ಆಚೆ ಬರಲಿ. ನೋಡ್ರಿ, ಅವರು ನಮ್ಗೆ ಎಷ್ಟು ಕೆಟ್ಟದ್ದು ಬಯಸಿದ್ರು ನಾವು ಅವ್ರಿಗೆ ಕೆಟ್ಟದ್ದನ್ನ ಬಯಸೋದಿಲ್ಲ. ಆ ವಂಶ ನಮ್ದಲ್ಲ. ನಾವು ಯಾರಿಗೂ ಕೆಟ್ಟದ್ದನ್ನ ಬಯಸುವಂತ ವಂಶ ನಮ್ದಲ್ಲ. ಯಾರಿಗೂ ಕೆಟ್ಟದ್ದನ್ನ ಮಾಡಿಲ್ಲ, ಮಾಡೋದು ಇಲ್ಲ. ತಮಟೆ ಹೊಡಿತಾ ಇರೋರು ಅವ್ರಿ. ದಿನ ಬೆಳಗ್ಗೆ ವೆತ್ರೆ ಬಂದ್ರೆ ತಮಟೆ ಹೊಡ್ಕೊಂಡು ನಿಂತಿರೋರು ಅವರು. ಆರೋಪಗಳನ್ನ ಮಾಡ್ತಾ ಒತ್ತಡದಿಂದ ಪಾಪ